ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಯಾರು ನೀಟ್ ಪರೀಕ್ಷೆ ಬರೆದಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಅವರ ಪೋಷಕರು, ಅದರಲ್ಲೂ ತಾಯಂದಿರು 3-4 ವರ್ಷ ಮಕ್ಕಳನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡಿ ಶ್ರಮ ವಹಿಸಿ ಆ ವಿದ್ಯಾರ್ಥಿಗಳದಕ್ಕಿಂತ ಹೆಚ್ಚಿಗೆ ತಾಯಂದಿರೇ ನಿದ್ದೆಗೆಟ್ಟು ಪರೀಕ್ಷೆಗೆ ರೆಡಿ ಮಾಡಿಸಿದ್ರು. ಅವ್ರನ್ನ ಜೊತೆ ಕೂತ್ಕೊಂಡು ಧೈರ್ಯ ಕೊಟ್ಟು ಕಾಫಿ ಮಾಡಿಕೊಟ್ಟು ಅಡುಗೆ ಮಾಡಿಸ್ಕೊಟ್ಟು ಬೆಳಿಗ್ಗೆನೇ 4 ಗಂಟೆಗೆ ಎಬ್ಬಿಸಿ ಈಗ ಅದೆಲ್ಲ ನೀರಲ್ಲಿ ಹೋಮ ಮಾಡಿರೋ ಥರ ಆಗಿದೆ. ಇದು 4ನೇ ಬಾರಿ ರಿಪೀಟ್ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು, ಹಿಂದಿನ HRD ಇದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾ ಇಲ್ಲ ಮಾಧ್ಯಮಕ್ಕೆ. ನಿನ್ನೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ದಾರೆ ಮೀಡಿಯಾ ಹೌಸ್ನವರು, ಒಬ್ರಿಗೂ ನೋ ಕಾಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಮೊದಲು ತನಿಖೆ ಆಗಲಿ ಅಂತಾರೆ. ಯಾವ ತನಿಖೆ? CBI ತನಿಖೆ. ಅದೇನು 1 ದಿವಸ 2 ದಿವಸಕ್ಕೆ ಆಗ್ತಾವ ಅದು? ಅಲ್ಲಿ ತನಕ ಜವಾಬ್ದಾರಿ ಹೊತ್ತಂಥ ಶಿಕ್ಷಣ ಸಚಿವ ಶ್ರೀಯುತ ಧರ್ಮೇಂದ್ರ ಪ್ರಧಾನ್ ಅವರು ಇದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡಲ್ಲಂತೆ. ಅವ್ರ ಪರವಾಗಿ ಆಫೀಸರು ಡೈರೆಕ್ಟರ್ ಜನರಲ್ಲು ಅಭಿಷೇಕ್ ಸಿಂಗ್ ಅವರು ಈ ಟೆಸ್ಟಿಂಗ್ ಏಜೆನ್ಸಿ ಅವರು ಇದಕ್ಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಆಗಿರೋ ನೀಟ್ದು ಏನೋ ಪ್ರಮಾದ ಆಗಿದೆ, ದುಷ್ಕೃತ ಆಗಿದೆ, ಭಯೋತ್ಪಾದಕರು ಇದರಲ್ಲಿ ಏನೋ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಜನಗಳು ಮೈಂಡ್ಸೆಟ್ನ ಹೆಂಗೆ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೂ ಟೆರರಿಸಮ್ಗೂ ಏನು ಸಂಬಂಧ ಯಾವ ಪೇರೆಂಟ್ಸ್ಗೂ ಅರ್ಥ ಆಗ್ತಾ ಇಲ್ಲ. ಇದು ಇನ್ನೊಂದು ಹೇಳ್ತಿದ್ದಾರೆ, ಇದು ನಾವೆಲ್ಲ ದುಡ್ಡನ್ನ ರೀಫಂಡ್ ಮಾಡಿಬಿಡ್ತೀವಿ, ಇನ್ನೊಂದ್ಸಲಿ ರೀಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ರಾಜ್ಯ ಸರ್ಕಾರಗಳು 3 ವರ್ಷದಿಂದ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಿದ್ದಾರೆ, ನಮಗೆ ಬಿಟ್ಕೊಟ್ಬಿಡಿ ಜವಾಬ್ದಾರಿ, ನಾವೇ ಇದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ. ಉದಾಹರಣೆಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆ, KE, ಎಷ್ಟು ಚೆನ್ನಾಗಿ ಸಮರ್ಥವಾಗಿ ದಕ್ಷತೆಯಿಂದ ಪರೀಕ್ಷೆಗಳ್ನ ನೀಟ್ದೇ ಆಗಿರ್ಬೋದು, CET ಆಗಿರ್ಬೋದು, ಜೊತೆಗೆ ಹಲವಾರು ಇಲಾಖೆ ಪರೀಕ್ಷೆಗಳ್ನು ಯಶಸ್ವಿಯಾಗಿ ಅವರು ಮಾಡಿಕೊಂಡು ಬಂದಿದ್ದಾರೆ. ಈಗ ಶ್ರೀಯುತ ಪ್ರಸನ್ನ ಅವರಿದ್ದಾರೆ, ಅದಕ್ಕೆ ಡೈರೆಕ್ಟ್ರಾಗಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ನಮಗೆ ಬಿಟ್ಕೊಟ್ರೆ, ಡಿಸೆಂಟ್ರಲೈಸ್ ಮಾಡಿದರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಎಲ್ಲೇ ತಪ್ಪುಗಳಾದರೆ, ಪ್ರಮಾದಗಳಾದರೆ ತಕ್ಷಣ ನಾವು ಅದನ್ನು ಏನು ಲೀಕೇಜ್ ಇರುತ್ತೆ ಅದನ್ನ ಪ್ಲಗ್ ಮಾಡ್ಬೋದು. ಇದು ಸಮುದ್ರ ಇದ್ದಂಗಿದೆ. ಇದು ನಾವೆಲ್ಲರೂ ಖಂಡಿಸೋದು ಒಂದೇ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ ಜವಾಬ್ದಾರಿದು ಆಗಿರ್ತಕ್ಕಂಥವ್ರು ಇದಕ್ಕೆ ತಕ್ಷಣ ಹೇಳಿಕೆ ಕೊಡಬೇಕು. ಪೇರೆಂಟ್ಸ್ಗಳಿಗೆ ಇದು ಸಮಾಧಾನ ಮಾಡಬೇಕು. ಅದರ ಜೊತೆಗೆ ಎಲ್ಲ ಸ್ಟೇಟ್ನವರು ಒಕ್ಕೋರ್ಲಿಂದ ಕೇಳ್ತಿರೋದು, ಮೊಟ್ಟ ಮೊದಲಿಗೆ HRD ಮಂತ್ರಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ನೀನು ಅಸಮರ್ಥರಾಗಿದ್ದೀರಾ, ಹೊರಗಡೆ ಬನ್ನಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದು ಪೋಷಕರೇ ಇದನ್ನು ಕೇಳ್ತಿದ್ದಾರೆ. ಈಗೆಲ್ಲ ಜೆನ್ ಜಿ ಅವರು ಜನ್ರೇಷನ್ ಎಲ್ಲ ಕಡೆ ಮುಂಚೂಣಿಯಲ್ಲಿದ್ದಾರೆ. ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇದು ವಿದ್ಯಾರ್ಥಿಗಳ ಆಂದೋಲನ ಥರನೇ ಈಗ ಇದು ಎಲ್ಲ ಕಡೆನೂ ರೂಪ ಆಗ್ತಾ ಇದೆ. ಇದು ನಾವುಗಳು ಸಹಿತ ಪ್ರತಿ ತಾಲೂಕಲ್ಲೂ ನಾಳೆಯಿಂದ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಸಮೂಹ ಹಾಗೂ ಪೋಷಕರನ್ನ, ಯಾರ್ಯಾರು ಪೋಷಕರಿದ್ದಾರೆ ಪೇರೆಂಟ್ಸ್ಗಳ್ನ ಅವ್ರನ್ನೂ ಕರೆದು ಸಭೆಗಳ್ನ ಮಾಡ್ತಾ ಇದ್ದೀವಿ. ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಏನೋ ಧೈರ್ಯ ಹೊರಗಡೆ ಬರೋಕ್ಕೆ ಅವರು ಹೆದರ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಯಾರೂ ಹೆದರ್ತಾ ಇಲ್ಲ. ಇದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಯೂತ್ ಪವರ್ ಹೇಗೆ ನಡೀತಾ ಇದೆ ಅಂತೇಳಿ. ಇತ್ತೀಚೆಗೆ ತಮಿಳ್ನಾಡು ಎಲೆಕ್ಷನ್ನೇ ನಮ್ಮ ಕಣ್ಣು ಮುಂದೆ ಇದೆ. ಆಮೇಲೆ ತಮಿಳ್ನಾಡವರು ನೀಟಿಗೆ ಒಪ್ಕೋತಾ ಇಲ್ಲ. ಅವರು ಇಲ್ಲ, ನಮ್ಮದೇ ಸ್ವಂತ ಪರೀಕ್ಷೆ ಮಾಡ್ತೀವಿ ಅಂತಲೇ ಅವರು ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರನೂ ನಿನ್ನೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ್ ಅವರು, ಆಮೇಲೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಇಬ್ಬರೂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರನ್ನ ಒಂದು ಮೀಟಿಂಗ್ ಕರೆದು ಒಂದು ನಿಯೋಗ ಹೋಗಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಅಂತೇಳಿ ಈಗ ಕೇಳಿದ್ದಾರೆ. ಆಯಾ ರಾಜ್ಯ ಸರ್ಕಾರ ನಾವೇ ಜವಾಬ್ದಾರಿ ತಗೊಂಡು ಪರೀಕ್ಷೆ ಮಾಡ್ತೀವಿ. ಈಗ ಪರೀಕ್ಷೆ ಬರೆದವರು ಇಷ್ಟು 43 ಲಕ್ಷ ಜನ, ಅದರಲ್ಲಿ ನಮ್ಮ ರಾಜ್ಯದವರೇ 1,45,000 ಜನ ವಿದ್ಯಾರ್ಥಿಗಳು ಬರೆದರು. 23 ಲಕ್ಷ ಜನದಲ್ಲಿ ಮೆಡಿಕಲ್ ಸೀಟು ನಮ್ಮ ಸ್ಟೇಟಲ್ಲೇ ಇದ್ದಾವೆ. 10,559 ಮೆಡಿಕಲ್ ಸೀಟು ನಮ್ಮ ಸ್ಟೇಟಲ್ಲೇ ಇದ್ದಾವೆ. ನಾವುಗಳೇ ಹಂಚಿಕೆ ಮಾಡ್ಬೋದು. ನಮ್ಮದು ಹೈಯೆಸ್ಟ್ ಇರೋದು ನಮ್ಮ ದೇಶದಲ್ಲಿ ಮೆಡಿಕಲ್ ಸೀಟುಗಳು
ಎಲ್ಲದರಲ್ಲೂ ನಾವು ಸಮರ್ಥರಾಗಿದ್ದೀವಿ ಅಂತೇಳಿ ಕೇಳ್ತೀವಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಈಗ ಆಗಿರತಕ್ಕಂಥ ಅನ್ಯಾಯ ಏನಿದೆ, ಈ ಪ್ರಮಾದ ಏನಿದೆ, ಇದಕ್ಕೆ ಪರಿಹಾರ ಏನು ಅಂತ ನಮ್ಮಲ್ಲೆಲ್ಲರದ್ದು ದೊಡ್ಡದಾದಂಥ ಪ್ರಶ್ನೆ. ಇದು ತಾಯಂದಿರ ಪರವಾಗಿ ವಿದ್ಯಾರ್ಥಿ